ಹೇಳ್ಬಾರ್ದು ನಾವಿಲ್ಲಿ ಬಂದಿದೀವಿ ಅಂತ, ಸರಿನಾ? ನಿಲ್ಲಿ ಗುರುಜಿ, ನಿಲ್ಲಿ. ಏನಾಯ್ತು? ಯಾರಾದ್ರೂ ನೋಡಿದ್ರು ನಮ್ಮನ್ನ? ಗುರುಜಿ ನೋಡಿದ್ರು. ಯಾರು? ನೆರಳು ನಮ್ನ ನೋಡ್ಬಿಡ್ತು. ನೋಡಿ ನೋಡಿ, ನಮ್ ಜೊತೆನೆ ಬರ್ತಿದೆ. ಹೇ ಭಗವಂತ, ಇದೆಂತ ಶಿಷ್ಯಂದ್ರನ್ನ ನೀಡಿದ್ಯೋ? ನಮ್ಮ ಮಾತಿನ ತಾತ್ಪರ್ಯ ಬೇರೆ ಯಾರಿಗೂ ಗೊತ್ತಾಗಬಾರ್ದು, ಅರ್ಥಾತ್ ನಮ್ಮನ್ನ ಬಿಟ್ಟು ಬೇರೆ ವ್ಯಕ್ತಿಗೆ. ಈಗ ನಡೀರಿ. ಅಮ್ಮ ನೋಡಿದ್ರೆ ಲಾಟಿಲ್ ಹೇಗೆ ಹೊಡಿತಾರೆ ಅಂದ್ರೆ ಇಲ್ಲೇ ನಮ್ಮ ಪ್ರಾಣ ಹೋಗುತ್ತೆ. ನಡೀರಿ ಹೋಗೋಣ. ಹಿಂದಿರುಗೋಣ. ಅಯ್ಯೋ ಅವಿಸ್ಕೊಳ್ಳೋಣ, ಬನ್ನಿ. ಎಲ್ಲೇ ಅವಿಸ್ಕೊಳ್ಳೋದು? ಭಗವಂತ, ಈ ಅಮ್ಮ ಇಲ್ಲೇ ನಿಲ್ಬೇಕಾ? ಎಲ್ಲಿವರೆಗೂ ಅವ್ರು ಹೋಗಲ್ವೋ ನಾವು ಅಳ್ಳಾಡೋಕ್ಕಾಗಲ್ಲ. ತಿಳಿಯುತ್ತಿಲ್ಲ ಅವಳಿಗೆ ಪಂಡಿತ ರಾಮಕೃಷ್ಣದ ಯಾವ ಶೆಟ್ಟಿ ಅಂತ ರಚಿಸ್ತಿದಾನೋ ಏನೋ. ಒಂದ್ ವೇಳೆ ಅಮ್ಮ ನೋಡಿದ್ರೆ ಅಷ್ಟೇ. ಗುರುಜಿ, ನನ್ನ ಹತ್ರ ಒಂದು ಉಪಾಯ ಇದೆ. ಏನು? ನಮ್ ಕಣ್ಣು ಮುಚ್ಕೊಂಡ್ರೆ ಆಯ್ತು ಗುರುಜಿ, ನಾವ್ ಯಾರಿಗೂ ಕಾಣಿಸೋದಿಲ್ಲ. ಮೇಲಿದ್ದಾರೆ, ಮೇಲೆ ಸತ್ತು. ಧ್ಯಾನವಾಗಿ ಕೇಳಿ. ಭೋಜನ ಅತ್ಯಂತ ಸ್ವಾದಿಷ್ಟವಾಗಿತ್ತು. ಹೊಟ್ಟೆ ತುಂಬಾ ತಿಂದು ಬಿಟ್ಟೆ, ಓಡಾಡುವುದಕ್ಕೂ ಆಗುತ್ತಿಲ್ಲ. ನಾವಿಲ್ಲೇ ಕಿಟಕಿಯಲ್ಲಿ ಕೈ ತೊಳೆಯುತ್ತೇವೆ. ನಾವು ನಿಮ್ಗೋಸ್ಕರ ಬೀಡಾ ಕಳಿಸ್ತೀವಿ. ಉತ್ತಮ, ಅತಿ ಉತ್ತಮ. ಅಂದ್ರೆ ಬೀಡಾ ಉತ್ತಮವಾಗಿರುವುದು ಕಳಿಸಿ. ಗುರುಜಿ ಶಾಂತರಾಗಿರಿ, ಶಾಂತ, ಸಿಕ್ಕಾಕೊಳ್ತೀವಿ. ನಮ್ಮೇಲೆ ಕೈ ತೊಳಿತಾನೆ. ಇದ್ ತಗೊಳ್ಳಿ. ಹೇ ಭಗವಂತ, ಹೇಗಾದ್ರೂ ರಾಮ ಈ ಗುಪ್ತಾ ಅವರ ಮಾತೃಭಾಷೆ ಪತ್ತೆ ಹಚ್ಚಲಿ. ಭೋಜನದ ತರವೇ ಬೀಡಾ ಅತ್ಯಂತ ಸ್ವಾದಿಷ್ಟವಾಗಿರುತ್ತೆ. ವಿಶೇಷವಾಗಿ ನಿಮ್ಗೋಸ್ಕರ ತರಿಸಿದ್ದು, ಬನಾರಸ್ನಿಂದ. ತಗೊಳ್ಳಿ. ಬೀಡಾ. ಹಾಗೆ ನಿಮ್ಮ ಕಡೆ ಬೀಡಾ ಹೇಗಿರುತ್ತೆ? ಹೇ ಭಗವಂತ, ನಮ್ಮ ಕಡೆ ಬೀಡಾ ಹೇಗಿರಬೇಕು ಹಾಗೆ ಇರುತ್ತದೆ. ನನ್ನ ಮಾತೃಭಾಷೆ ತಿಳಿಯೋದಕ್ಕೆ ಪ್ರಯತ್ನ ಪಡ್ತಿದ್ದೀರಲ್ವಾ? ಇದೇನು ಇಷ್ಟು ಬೇಗ ತಿಂದುಬಿಟ್ರೆ? ನಾನು ಬೀಡಾ ಅನ್ನು ಹೀಗೆ ತಿನ್ನುವುದು, ಏಕೆಂದರೆ ನನ್ನ ಬೀಡಾ ತಿನ್ನೋ ಕ್ರಿಯೆಯಿಂದ ನಿಮಗೆ ನನ್ನ ಮಾತೃಭಾಷೆ ತಿಳಿಯೋಕ್ಕಾಗಲ್ಲ. ನೀರು ಸಿಗುವುದೇ ನೀರು? ಹಾ, ಹೋಗು, ನೀರು ತಗೊಂಡ್ ಬಾ. ನೀವು ಅತ್ಯಂತ ವಿದ್ವಾನ್ರು, ಕವಿತೆಗಳು ಕೂಡ ತುಂಬಾ ಓದಿರ್ತೀರಾ. ನಿಮ್ಗೆ ಎಲ್ಲಕ್ಕಿಂತ ಪ್ರಿಯವಾದ ಕವಿ ಯಾರು? ಕಶ್ಚಿತ್ ಕಾಂತ ವಿರಹ ಗುರುನಾಥ್ ಸ್ವಾಧಿಕಾರಾತ್ ಪ್ರಮತಃ ಶಾಪನಾಸ್ತಾಂಗಮಿತ್ ಮಹಿಮಾ ವರ್ಷ ಬಹುಗೇಣ ಬರದು. ಮೇಘದೂತ, ಕಾಳಿದಾಸ. ಕಾಳಿದಾಸ ಇವರಂತೂ ಏನು ತಿಳಿಯೋಕೆ ಬಿಡ್ತಿಲ್ಲ. ಕಾಳಿದಾಸ ಸಂಸ್ಕೃತ ಕವಿ, ಅವ್ರನ್ನಂತೂ ಪೂರ್ತಿ ಭಾರತವೇ ಓದಿರುತ್ತೆ. ಒಂದು ಹೇಳಲೆ, ನನಗೆ ನಿಮ್ಮಲ್ಲಿ ಗುರುವರ್ಯರಲ್ಲಿ ಯಾವುದೇ ಅಂತರದೃಷ್ಟಿ ಗೋಚರವಾಗುತ್ತಿಲ್ಲ. ನೀವಿಷ್ಟು ಬುದ್ಧಿವಂತರಾಗಿಯೂ ಗುರುವರ್ಯರ ಹಾಗೆ ಅಲ್ಪ ಬುದ್ಧಿ ಇರುವ ಪ್ರಶ್ನೆ ಕೇಳುತ್ತಿದ್ದೀರಾ? ಇಲ್ಲ, ಅಸಫಲ ಪ್ರಯತ್ನ ಪಡುತ್ತಿದ್ದೀರಾ? ಅಯ್ಯೋ, ನೀರನ್ನು ಬೇಗ ತೆಗೆದುಕೊಂಡು ಬಾರಪ್ಪ, ನನಗೆ ನಿಲ್ಲಲಾಗುತ್ತಿಲ್ಲ. ಬಂತು. ತುಂಬಾ ತಡ ಮಾಡಿಬಿಟ್ಟೆ. ಮಾಷಿ ಮಾಷಿ ಅಂದ್ರೇನು?
ಲೋಟದಲ್ಲಿ ಮಾಶಿ. ಅಯ್ಯೋ ನೋಡಾನ. ನೋಡ್ದ ಗುಂಡಪ್ಪ, ನೋಡಾನ ಮಾಶಿ. ಮಾತೃಭಾಷೆ ನೋಣ ಮಾತೃಭಾಷೆನಾ? ಮರಾಠಿಯಲ್ಲಿ ನೊಣಕ್ಕೆ ಮಾಶಿ ಎನ್ನುತ್ತಾರೆ. ನಾನು ನಿಮ್ಮ ಭಾಷಾಜ್ಞಾನ ಹೆಚ್ಚಿಸುತ್ತಿದ್ದೆ. ಬೇರೆ ತೆಗೆದುಕೊಂಡು ಬಾ. ಶಾಂತವಾಗಿರಿ ಗುರುಜಿ, ಶಾಂತವಾಗಿರಿ. ಮತ್ತೆ ಅಮ್ಮ ಕೂಡ ಹೋಗ್ತಿಲ್ಲ. ಹೇ ಭಗವಂತ. ಗುರುಜಿ ಗುರುಜಿ ಗುರುಜಿ, ಇದ್ರ ಬಗ್ಗೆ ಯೋಚಿಸ್ಬೇಡಿ. ಕೆಟ್ಟ ಕಾಲ ಬಂದ್ರೆ ದಶ ದಿಕ್ಕಿನಲ್ಲೂ ಬರುತ್ತೆ. ಗುರುಜಿ, ಆ ಕಷ್ಟದ ಬಗ್ಗೆ ಯೋಚಿಸಿ ಮೃತ್ಯು ದಂಡನೆಯ ಸಮಯವಾಗೋದನ್ನ. ಈಗ ಬಂತು ಶುದ್ಧವಾದ ಜಲ. ಈಗ ಸರಿಯಾಗಿದೆ. ಉಳ್ಕೊಂಡು ಎಲ್ಲೋ ಇವನಿಗೆ ನಮ್ಮ ಮೇಲೆ ದಯೆ ಬಂದಿದೆ ಅನ್ಸುತ್ತೆ. ಬಾಯಿ ಮುಚ್ಚಿ, ಬಾಯಿ ಮುಚ್ಚಿ. ರಾಮಕೃಷ್ಣರೇ, ಕ್ಷಮಿಸಬೇಕು. ಆದರೆ ನನ್ನ ಮಾತೃಭಾಷೆ ನಿಮಗೆ ನೀವು ಸೋತ ಮೇಲೆ ತಿಳಿಯಲು ಸಾಧ್ಯ. ಅದರಲ್ಲೂ ನನ್ನ ಮಾತೃಭಾಷೆಯನ್ನು ಇದುವರೆಗೆ ನಾನು ಸೋತವರಿಗೆ ಹೇಳೇ ಇಲ್ಲ. ಆದರೆ ನಿಮಗೆ ಹೇಳುತ್ತೇನೆ, ನಿಮ್ಮ ಉಪ್ಪು ತಿಂದಿದ್ದೇನಲ್ಲ. ಸರಿ ಬಿಡಿ, ಈಗ ನಾನು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ಹೌದು, ನನ್ನ ಸೇವಕ ಇನ್ನೇನು ಬರುತ್ತಾನೆ, ಶಾಂತಾರಾಮ. ಅವನನ್ನ ನನ್ನ ಕೊಠಡಿಗೆ ಕಳಿಸಿ. ಸ್ವಲ್ಪ ಕೈಕಾಲು ಒತ್ತುತ್ತಾನೆ. ಆಯ್ತು ಆಯ್ತು, ಅವಶ್ಯ ಅವಶ್ಯ. ಬನ್ನಿ ಬನ್ನಿ ಬನ್ನಿ, ನಡೆಯಿರಿ. ಅಯ್ಯೋ, ಇದೇನ್ ಮಾಡ್ತಿದ್ಯಾ? ಅವ್ರ ಮನೆಗೆ ಹೋಗೋಕ್ ತಯಾರಿ ಮಾಡ್ಕೋತಿದ್ದೀನಿ. ಸ್ವಲ್ಪ ದಿನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೆ, ಈಗ ಶಾಶ್ವತವಾಗಿ ಹೋಗ್ತಿದ್ದೀನಿ. ಹಾಗೆಲ್ಲ ಹೇಳ್ಬೇಡ ಶಾರದಾ, ಅಂತಿಮ ಸಮಯದವರೆಗೂ ಪ್ರಯತ್ನ ಪಡ್ತಿರ್ಬೇಕು. ಹಾ, ನೋಡ್ದೆ ನಿಮ್ ಪ್ರಯತ್ನನ. ಏನು ಹೊರಗ್ ಬರಲ್ಲ ಗುಪ್ತಾ ಅವ್ರ ಬಾಯಿಂದ. ಎತ್ಕೊಳ್ಳಿ. ಏನ ಅದು ನಿಮ್ ಬಟ್ಟೆ ಬರೇನ? ಎತ್ಕೊಳ್ಳಿ, ಮತ್ತೆ ಎತ್ಕೊಂಡು ನಮಗ್ ಕೊಡಿ, ನಾವ್ ಅದನ್ನ ಕಟ್ಟಿರ್ತೀವಿ. ನನ್ ಬಟ್ಟೆ ಮನೇನೇ ಇಲ್ಲ ಅಂದ್ರೆ ಇನ್ನೆಲ್ಲ ಉಳಿಯೋದು? ಅಯ್ಯೋ, ಆದ್ರೆ ಜನ ಹೇಳ್ತಾರಲ್ವಾ, ರಾಮ ಮನೆ ಅಳಿಯ ಆದ ಅಂತ. ಬೇರೆ ಉಪಾಯ ಇದೆಯಾ ನಿಮ್ ಹತ್ರ? ಅಯ್ಯೋ, ಯೋಚಿಸೋದಕ್ ಬಿಟ್ರೆ ತಾನೇ ಉಪಾಯ ಹೊಳೆಯೋದು. ಯೋಚಿಸೋದಕ್ ಬಿಡು, ಎಲ್ಲ ಸಮಸ್ಯೆಗೂ ಸಮಾಧಾನ ಇರುತ್ತೆ. ಯೋಚಿಸಿ. ಈಗ ದಿನವಿಡೀ ಯೋಚಿಸೋದೆ ತಾನೇ. ಗೊತ್ತಿಲ್ಲ ಅದೇನ್ ಯೋಚನೆ ಮಾಡಿ ಸವಾಲ್ ಸ್ವೀಕರಿಸಿದ್ರು ಏನೋ. ನಾವೇನು ಮಾಡ್ಲಿಲ್ಲ. ನಾವೇನು ಮಾಡಿಲ್ಲ. ಇಲ್ಲ, ನಮ್ ಗುರುಜಿ ಕಿತಾಪತಿ ನಾವೇನು ಮಾಡಿಲ್ಲ. ನಮ್ನ ಹೋಗ್ಬಿಡಿ. ಅಯ್ಯೋ, ಇದ್ ನಾವೇ. ಅಯ್ಯೋ, ಇದು ನಮ್ ಗುರುಜಿ ತರ ಮಾತಾಡ್ತಿದೆ. ಯಾರ ತರ ಮಾತಾಡ್ಬೇಕು ಅನಿಸ್ತಿದೆ. ಹೋಗ್ತಾ ಹೋಗ್ತಾ ಗುರುಜಿ ಶರೀರ ಬಿಟ್ಟೋಗಿದ್ದಾರೆ. ಅವ್ರ ಆತ್ಮಕ್ಕೆ ಗೊತ್ತೇ ಆಗ್ಲಿಲ್ಲ. ಗುರುಜಿ, ನೀವು ಭೂತ ಆಗಿದ್ದೀರಾ, ಭೂತ. ಮೂರ್ಖರ, ನಾವಿನ್ನು ಜೀವಂತವಾಗಿದ್ದೀವಿ. ನೀವು ಜೀವಂತವಾಗಿಲ್ಲ, ಸತ್ತಿದ್ದೀರಾ. ಬಿಳಿ ಆತ್ಮ. ಅಯ್ಯೋ, ಅಮ್ಮ ಅಮ್ಮ. ಏನೋ ಏನು ಏನಾಯ್ತಮ್ಮ? ಅಮ್ಮ ಹೇಳ್ತಿದಾರೆ ಮನೆಗೆ ಕಳ್ಳರು ನುಗ್ಗಿದಾರಂತೆ. ಅವ್ರನ್ನ ಹೋಗಿ ಹುಡುಕಿ. ಹಾ, ಬಂದೆಯಾ ಶಾಂತಾರಾಮ? ಶಾಂತಾರಾಮ್ನೆ. ಬಾರಪ್ಪ ಶಾಂತಾರಾಮ,
ಸಮಯ ಯಾಕೆ ನಷ್ಟ ಮಾಡುತ್ತಿದ್ದೀಯಾ? ತುಂಬಾ ಸುಸ್ತಾಗಿದೆ, ಸ್ವಲ್ಪ ಬೆನ್ನು ಒತ್ತು. ನಾವೇ ಗೊತ್ತಬೇಕು. ಇಲ್ಲ, ಅಯ್ಯೋ ಏನಾಯ್ತಪ್ಪ? ಕಡೀತಿದೆ, ಸ್ವಲ್ಪ ಕೆರೆದು ಒತ್ತುಪ್ಪ. ಅಯ್ಯೋ ಏಕೆ ನಿಲ್ಲಿಸಿದ ಶಾಂತಾರಾಮ? ಇಲ್ಲ ಹೇಳಲ್ಲ ಗುರುಜಿ, ನೀವು ಕೆರೀತಾನೆ ಇರಿ. ಓ, ಹಾಗಾದ್ರೆ ಇದು ಗುರುವರ್ಯನಾ? ನಾವು ಕಳ್ಳ ಅನ್ಕೊಂಡು ಹುಡುಕ್ತಾ ಇರೋದು. ಗುರುವರ್ಯರು ಬಚ್ಚಿಟ್ಕೊಳ್ಳೋಕಾಗದೆ ಗುಪ್ತಜಿಯವರ ಬೆನ್ನು ಒತ್ತಬೇಕಾಗಿದೆ. ಆದ್ರೆ ಗುರುವರ್ಯರು ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಅದು ಕಳ್ಳರ ಹಾಗೆ. ಹಾ, ಅರ್ಥವಾಯ್ತು. ಇವ್ರು ಹೀಗನ್ಸಿರ್ಬೋದು, ನಾನು ಗುಪ್ತಜಿಯರ ಜೊತೆ ಸೇರಿ ಇವ್ರ ವಿರುದ್ಧ ಯಾವುದೋ ಷಡ್ಯಂತ್ರ ರಚಿಸಿದೀನಿ ಅಂತ. ಕಳ್ಳ ಸಿಕ್ಕಿದ್ರಾ? ಇಲ್ಲ, ಸಿಗ್ಲಿಲ್ಲ. ಕಳ್ಳರು ಸಿಗ್ಲೇ ಇಲ್ಲ ಶಾರದಾ. ಅಮ್ಮಂಗ್ ಹೇಳು, ಕಳ್ಳರನ್ನ ಹುಡ್ಕೋದ್ ನಿಲ್ಸಿ ಮಲ್ಗು ಅಂತ. ನಾನ್ ಬೆಳಿಗ್ಗೆ ದರ್ಬಾರಿಗೆ ಹೋಗ್ಬೇಕು. ಅದ್ರಲ್ಲೂ ಗುಪ್ತಜಿಯವ್ರ ಜೊತೆ ಒಪ್ಪಂದ ಆಗಿದೆ. ನಾನು ಅವ್ರ ಜೊತೆ ದರ್ಬಾರ್ನಲ್ಲಿ ಸೋತ್ ಹೋಗ್ತೀನಿ. ಇದ್ರಲ್ಲಿ ಒಪ್ಪಂದ ಮಾಡ್ಕೊಳ್ಳೋದೇನಿದೆ? ನೀವ್ ಹೇಗಿದ್ರು ಸೋಲ್ತೀರಾ. ಇಲ್ಲ ಇಲ್ಲ ಶಾರದಾ, ಒಪ್ಪಂದ ಯಾಕಾಗಿದೆ ಅಂದ್ರೆ ಗುಪ್ತಜಿ ಸೋತ ನಂತರ ಎಲ್ಲಾ ಧನವನ್ನು ವಾಪಸ್ ಹಿಂದಿರುಗಿಸ್ತಾರೆ, ಮತ್ತೆ ಗುರುವರಿಯರ ಧನ ತಗೊಂಡು ಹೋಗ್ತಾರೆ. ಆನಂತರ ನಾನು ಮತ್ತೆ ಗುಪ್ತಜಿ ಗುರುವರಿಯರ ಧನ ಅರ್ಧ ಅರ್ಧ ಹಂಚ್ಕೋತೀವಿ. ಅದ್ರಲ್ಲೂ ಗುರುವರಿಯರಿಗೆ ಮೃತ್ಯು ದಂಡನೆ ಖಂಡಿತ. ಮತ್ತೆ ಮೃತ್ಯುವಿನ ನಂತರ ಅಷ್ಟೆಲ್ಲಾ ಸಂಪತ್ತು ಇನ್ಯಾವ ಕೆಲ್ಸಕ್ಕೆ? ನಡಿ ನಡಿ ಮಲ್ಗೋಣ, ನಡಿ ಬಾ. ನೋಡಿದ್ರೆ ಗುರುಜಿ, ನಾವ್ ಅಂದ್ಕೊಂಡಿದ್ದು ನಿಜವೇ ಆಯ್ತು. ನೀವು ನಮ್ಮ ಮೇಲೆ ವಿಶ್ವಾಸನೇ ಇಡ್ತಿರ್ಲಿಲ್ಲ. ಕೆರೀತಾನೆ ಇರಿ. ಪಂಡಿತ ರಾಮಕೃಷ್ಣ, ಗುಪ್ತಾ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಹಾ ಮಹಾರಾಜ, ಗುಪ್ತಜಿಯ ಪ್ರಶ್ನೆ ಏನಾಗಿತ್ತೆಂದರೆ ಇವರ ಮಾತೃಭಾಷೆ ಯಾವುದು? ಗುಪ್ತಜಿ ನಿಜವಾಗ್ಲೂ ಅತ್ಯಂತ ವಿದ್ವಾನ್ರು ಮಹಾರಾಜ. ತುಂಬಾ ಭಾಷೆ ತಿಳಿದಿದ್ದಾರೆ. ಇವರು ಮಲಯಾಳಂನ ತುಂಬಾ ಅಚ್ಚುಕಟ್ಟಾಗಿ ಮಾತಾಡ್ತಾರೆ. ಮಲಯಾಳಂ ಅರ್ಥಾತ್ ಸುಸಂಸ್ಕಾರಿ ಭಾಷೆ. ಆದ್ರೆ ಮಲಯಾಳಂ ಇವರ ಮಾತೃಭಾಷೆ ಅಲ್ಲ. ಗುಪ್ತಜಿ ಪಂಜಾಬಿ ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾತಾಡ್ತಾರೆ. ಪಂಜಾಬಿ ಅಂದ್ರೆ ಮನಸ್ಸಿನಿಂದ ಮಾತಾಡುವ ಶುದ್ಧ ಸರಳ ಭಾಷೆ. ಆದ್ರೆ ಪಂಜಾಬಿ ಕೂಡ ಇವರ ಮಾತೃಭಾಷೆ ಅಲ್ಲ ಮಹಾರಾಜ. ಗುಪ್ತಜಿ ತಮಿಳ್ ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾತಾಡ್ತಾರೆ. ತಮಿಳ್ ಅರ್ಥಾತ್ ಸಿಹಿಯಾದ ಭಾಷೆ. ಆದ್ರೆ ತಮಿಳ್ ಕೂಡ ಇವರ ಮಾತೃಭಾಷೆ ಅಲ್ಲ ಮಹಾರಾಜ. ನಿಜ ಹೇಳಬೇಕು ಅಂದ್ರೆ ಇವ್ರ ಮಾತೃಭಾಷೆ ಬಗ್ಗೆ ಹೇಳೋದು ಅಷ್ಟು ಸರಳ ಅಲ್ಲ. ಗುರುವರಿಯರು ಇವರ ಮಾತೃಭಾಷೆ ತಿಳಿಯೋದಕ್ಕೆ ಇವ್ರಿಗೆ ಕಪಾಳ ಮೋಕ್ಷ ಕೂಡ ಮಾಡಿದ್ರು. ಯಾಕಂದ್ರೆ ಯಾವಾಗ ಮನುಷ್ಯನಿಗೆ ನೋವಾಗುತ್ತೋ ಸರ್ವಪ್ರಥಮ ಅವನ ಬಾಯಿಂದ ಮಾತೃಭಾಷೆಯೇ ಹೊರಬರುತ್ತೆ. ಆದ್ರೆ ಗುಪ್ತಜಿ ಎಚ್ಚರವಿದ್ರು. ಎರಡೆರಡು ಏಟು ಬಿದ್ದ ನಂತರವೂ ಗುಪ್ತಜಿ ದರ್ಬಾರ್ನಲ್ಲಿ ಮೌನವಾಗಿದ್ರು. ಪಾಪ ಗುರುವರಿಯರಿಗೆ ದೋಷಿ ಅಂತ ನಿರ್ಧರಿಸಲಾಯ್ತು. ಪಂಡಿತ ರಾಮಕೃಷ್ಣ, ನಾವು ತಿಳಿಯ ಬಯಸುತ್ತೇವೆ, ಅದು ನೀವೇನು ಮಾಡಿದ್ದೀರಿ ಎಂದು. ಹೇಳ್ತೀನಿ ಮಹಾರಾಜ. ಇವ್ರು ನಾನ್ ಮನೆ ಕರ್ಕೊಂಡು ಹೋಗಿ ಯೋಚಿಸ್ತಿದ್ದೆ ನಾನು ಏನ್ ಮಾಡ್ಲಿ ಅಂತ. ನನಗೆ ಹೇಗನ್ನಿಸ್ತು ಅಂದ್ರೆ ನಾನ್ ಬಹುಶಃ ಸೋಲ್ತೇನೆ ಅಂತ. ಅದೇ ಜಂಜಾಟದಲ್ಲಿದ್ದಾಗ ಅಮ್ಮ ಮನೇಲಿ ಕಳ್ಳರನ್ನ ನೋಡಿದ್ರು. ಅಮ್ಮನ ಹೇಳಿಕೆ ಮೇರೆಗೆ ನಾವು ಕಳ್ಳರನ್ನ ಹುಡುಕಿದ್ವಿ. ಕಳ್ಳರಂತೂ ಸಿಗ್ಲೇ ಇಲ್ಲ ಮಹಾರಾಜ. ಆದ್ರೆ ಗುಪ್ತಜಿಯ ಗುಪ್ತ ಮಾತೃಭಾಷೆಯ ಸಮಾಧಾನ ನಮಗ್ ಸಿಕ್ತು. ಸಮಾಧಾನ? ಎಂತಹ ಸಮಾಧಾನ? ಮತ್ತೆ ಕಳ್ಳರು ಯಾವಾಗ ಬಂದಿದ್ದರು? ನನಗೇನು ಗೊತ್ತೇ ಆಗಲಿಲ್ಲ. ಹೇಗ್ ಗೊತ್ತಾಗುತ್ತೆ ಗುಪ್ತಜಿ? ನೀವು ಗಾಢ ನಿದ್ರೆಯಲ್ಲಿದ್ರಲ್ಲ. ಕಳ್ಳರನ್ನ ಹುಡ್ಕೋ ಸಮಯ ನಾನ್ ನಿಮ್ಮನ್ನ ಗಾಢ ನಿದ್ರೆಯಲ್ಲಿದ್ದಿದ್ ನೋಡ್ದೆ. ನನಗೆ ಅರ್ಥ ಆಯ್ತು, ಒಂದ್ ವೇಳೆ ಈ ಅವಸ್ಥೆಯಲ್ಲಿ ನಿಮಗೆ ನೋವಾದ್ರೆ ನಿಮ್ಮ ಬಾಯಿಂದ ನಿಮ್ಮ ಗುಪ್ತ ಮಾತೃಭಾಷೆಯೇ ಹೊರಬರುತ್ತೆ ಅಂತ. ಏಕೆಂದ್ರೆ ನೀವು ದಿನದಲ್ಲಿ ಎಚ್ಚರದಿಂದಿದ್ರಿ, ಆದ್ರೆ ನಿದ್ರೆಯಲ್ಲೆಲ್ಲ. ಮತ್ತು ಹಾಗೆಯೇ ಆಯ್ತು ಮಹಾರಾಜ. ಅಯ್ಯೋ ಅಮ್ಮ, ಬಿಸಿ ಬಿಸಿ, ಸುಡ್ತು ಸುಡ್ತು. ಗಾಬರಿ ಆಗ್ಬೇಡಿ ಗುಪ್ತಜಿ, ನಾನು ರಾಮ. ಅದು ದೀಪದ ತೈಲ ಕೈ ಮೇಲ್ ಬಿತ್ತು, ಚಿಂತೆ ಮಾಡ್ಬೇಡಿ.
ನೀವಿಲ್ಲಿ ಅದೇನಂದ್ರೆ ಮನೇಲಿ ಕಳ್ಳರು ನುಗ್ಗಿದ್ರು, ನಾನ್ ನೋಡಕ್ ಬಂದೆ. ನೀವು ಕುಶಲವಾಗಿದ್ದೀರೋ ಏನು ಅಂತ. ನಾನು ಈಗಲೇ ದೀಪ ಕಳಿಸ್ತೀನಿ, ನೀವು ಮಲ್ಕೊಳ್ಳಿ. ನಿಮ್ಮ ಮಾತೃಭಾಷೆ ಅದೇ ಗುಪ್ತಜಿ, ನಾವು ಉಪಯೋಗಿಸೋದು ಕೂಡ ಕನ್ನಡ. ಇಲ್ಲಿಯವರೇ ನೀವು. ನಿನ್ನೆ ರಾತ್ರಿ ನಿಮ್ಮ ಕೈ ಮೇಲೆ ಬಿಸಿ ಎಣ್ಣೆ ಬಿದ್ದಾಗ ನೀವು ಕನ್ನಡದಲ್ಲಿ ಅಯ್ಯೋ ಅಮ್ಮ ಬಿಸಿ ಸುಡ್ತು ಸುಡ್ತು ಇದೇ ಹೇಳಿದ್ರಲ್ವಾ? ಮಹಾರಾಜ, ನಾನು ಗುಪ್ತಜಿಯರ ಪ್ರಶ್ನೆಗೆ ಉತ್ತರ ನೀಡಿದ್ದೇನೆ. ಅದಕ್ಕೆ ಈಗ ಗುರುವರಿಯರ ಎಲ್ಲಾ ಧನ ಸಂಪತ್ತು ಅವರ ಬಳಿಯೇ ಇರುತ್ತದೆ, ಮತ್ತವರಿಗೆ ಮೃತ್ಯುದಂಡನೆಯೂ ಕೊಡಲಾಗುವುದಿಲ್ಲ. ಮಹಾರಾಜ, ಮಹಾರಾಜ, ಷಡ್ಯಂತ್ರ ನಡೀತಾ ಇದೆ. ಪಂಡಿತ ರಾಮಕೃಷ್ಣ ಅವರ ಮನೆಯಲ್ಲಿ ಷಡ್ಯಂತ್ರ ರಚಿಸ್ತಾ ಇದ್ದಾರೆ ಮಹಾರಾಜ. ಶಾಂತರಾಗಿ ಗುರುವರಿ. ನಮಗೆ ತಿಳಿದಿದೆ ನೀವು ಏನು ಹೇಳುತ್ತೀರೆಂದು, ಯಾವ ವಿಷಯವದು ಎಂದು. ನಿನ್ನೆ ರಾತ್ರಿ ಪಂಡಿತ ರಾಮಕೃಷ್ಣರ ಮನೆಯಲ್ಲಿ ಏನು ಘಟಿಸಿದೋ ಆ ವಿಷಯದ ಬಗ್ಗೆ ಅಲ್ಲವೇ? ಹೌದು ಮಹಾರಾಜ, ಹೌದು. ಪಂಡಿತ ರಾಮಕೃಷ್ಣ ಗುಪ್ತರವರನ್ನು ಗುಪ್ತ ರೂಪದಲ್ಲಿ ಒಪ್ಪಂದ ಮಾಡಿಕೊಂಡಿದ್ದಾರೆ. ದರ್ಬಾರಿನಲ್ಲಿ ಗುಪ್ತರೊಂದಿಗೆ ಗುಪ್ತ ರೂಪದಲ್ಲಿ ಸೋತು ಇದರಿಂದ ನಮಗೆ ಪ್ರಾಣದಂಡನೆ ಕೊಡಿಸಿ, ಅದರ ನಂತರ ಗುಪ್ತರು ಗುಪ್ತ ರೂಪದಿ ಪಂಡಿತ ರಾಮಕೃಷ್ಣನ ಧನವನ್ನು ಹಿಂದಿರುಗಿಸಿ ಮತ್ತು ನಮ್ಮನ್ನು ಬಡವನಾಗಿಸೋಕೆ ಅನಂತರ ಇಬ್ಬರು ಗುಪ್ತ ಬಗ್ಗೆ ಹಂಚ್ಕೋತಾರೆ. ಇದೇನು ನಮ್ಮ ಪ್ರಾಣದಂಡನೆ ಹಾಸ್ಯದ ವಿಷಯವೇನು ಮಹಾರಾಜ? ಇಲ್ಲ ಗುರುವರ್ಯ, ಖಂಡಿತ ಇಲ್ಲ. ನಾವು ಇದನ್ನ ಯೋಚಿಸ್ತಿದ್ವಿ, ನೀವು ಏನೇನು ಯೋಚಿಸ್ತೀರಾ ಅಂತ. ಪಂಡಿತ ರಾಮಕೃಷ್ಣರು ಗುಪ್ತರವರ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ. ಅದು ಕೂಡ ಗುಪ್ತ ರೂಪದಲ್ಲ, ಅದು ತೆರೆದ ದರ್ಬಾರಿನಲ್ಲಿ ಎಲ್ಲರ ಸಮಕ್ಷ ನೀಡಿದ್ದಾರೆ. ಮಾತೃಭಾಷಾ ಗುಪ್ತರವರ ಮಾತೃಭಾಷೆ ಕನ್ನಡ. ಏನು? ಹೌದು ಗುರುವರ್ಯ. ಮತ್ತು ಪಂಡಿತ ರಾಮಕೃಷ್ಣರೇ ಇವರ ಪ್ರಶ್ನೆಗೆ ಉತ್ತರವನ್ನು ನೀಡಿ ಕೇವಲ ನಿಮ್ಮ ಪ್ರಾಣವನ್ನು ಮಾತ್ರ ಉಳಿಸಿಲ್ಲ, ನಮ್ಮ ಧನವನ್ನು ಉಳಿಸಿದ್ದಾರೆ ಗುರುವರ್ಯ. ಆದರೆ ಅದೇನೇ ಆಗಿದ್ದರು ಅದರಲ್ಲಿ ಆ ಕಳ್ಳನ ತುಂಬಾ ದೊಡ್ಡ ಯೋಗದಾನವಿದೆ. ಪಂಡಿತ ರಾಮಕೃಷ್ಣ, ಏನಾದರೂ ತಿಳಿಯಿತೆ ಆ ಕಳ್ಳ ಯಾರೆಂದು? ನಿಮ್ಮ ಮನೆಗೆ ನುಗ್ಗಿದವನು? ಏನ್ ಗುರುವರ್ಯ, ಮಹಾರಾಜ್ರಿಗೆ ಹೇಳಿ ನನ್ ಮನೆ ಕಳ್ತನ ಮಾಡೋದಕ್ಕೆ ಯಾರು ಬಂದಿದ್ರು ಅಂತ? ಬೇಡ 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 ಬೇಡ. ಆದ್ರೆ ನಾವಲ್ಲಿಗೆ ಕಳ್ಳತನ ಮಾಡೋಕೆ ಬಂದಿರಲಿಲ್ಲ, ನಾವು ಷಡ್ಯಂತ್ರವನ್ನು ಪತ್ತೆ ಹಚ್ಚಲು ಬಂದಿದ್ದೀವು. ಗೊತ್ತಿದೆ. ನಿನ್ನೆ ರಾತ್ರಿ ನೀವೇನ್ ಕೇಳಿದ್ರು ನಿಮ್ಮನ್ನ ಚಿಂತೆಗೀಡ್ ಮಾಡೋಕೆ ನನ್ನ ಕಡೆಯಿಂದ ಚಿಕ್ಕದೊಂದು ಷಡ್ಯಂತ್ರವಾಗಿತ್ತಷ್ಟೇ. ಏನಾಯ್ತು ಪಂಡಿತ ರಾಮಕೃಷ್ಣ? ಏನು ಇಲ್ಲ ಮಹಾರಾಜ, ಸರಿಯಾಗಿ ನೆನಪು ಬರ್ತಿಲ್ಲ ಆ ಕಳ್ಳರ ಬಗ್ಗೆ. ಬಿಟ್ಬಿಡೋಣ ಮಹಾರಾಜ. ಈಗೇನು ಜಯ ಸಿಕ್ಕಿದೆಯೋ ಆ ಕಳ್ಳರ ಕಾರಣದಿಂದನೇ ಸಿಕ್ಕಿದೆ. ಏನ್ ಗುರುವರ್ಯ? ಮತ್ತು ನಾನು ಕ್ಷಮೆ ಕೇಳುತ್ತೇನೆ ನಿಮ್ಮಲ್ಲಿ ಪಂಡಿತ ರಾಮಕೃಷ್ಣ. ನಾನು ನನ್ನ ಅಹಂಕಾರದಿಂದ ನಿಮ್ಮನ್ನು ಮತ್ತು ಗುರುವರ್ಯರನ್ನು ಎಷ್ಟು ಅವಮಾನಗೊಳಿಸಿದೆ. ನಾನು ಸ್ವಯಂ ನನ್ನನ್ನು ಚತುರನೆಂದು ತಿಳಿದಿದ್ದೆ, ಬಹಳ ದೊಡ್ಡ ಚತುರ. ಪ್ರಸ್ತುತ ಸಮಾಧಾನ, ಸರಿಯಾದ ಉತ್ತರ ನೀಡುವವರು ಪ್ರಪಂಚದಲ್ಲೊಬ್ಬರೇ, ವಿಜಯನಗರದ ಪಂಡಿತ ರಾಮಕೃಷ್ಣ. ಸತ್ಯವನ್ನೇ ಹೇಳುತ್ತಿದ್ದೀರಿ ನೀವು ಗುಪ್ತಾ ಅವರೇ. ಎಂದಾದರೂ ನಮ್ಮ ರಾಜ್ಯಕ್ಕೆ ಯಾವುದೇ ವಿಪತ್ತು ಎದುರಾದರೂ ಪಂಡಿತ ರಾಮಕೃಷ್ಣ ಅವರು ಬುದ್ಧಿವಂತಿಕೆ ಹಾಗೂ ಅವರ ಚಾತುರ್ಯದ ಪ್ರದರ್ಶನ ತೋರಿದ್ದಾರೆ. ನನಗೆ ನಿಮ್ಮ ಮತ್ತು ವಿಜಯನಗರದ ಗೌರವದ ಮುಂದೆ ಬೇರೆ ಯಾವುದೂ ಇಲ್ಲ. ಮಹಾರಾಜ, ಈಗ ಸವಾಲಿನ ಅನುಸಾರ ನನ್ನ ಎಲ್ಲ ಧನ ಪಂಡಿತ ರಾಮಕೃಷ್ಣರದ್ದಾಗುತ್ತದೆ. ಇಲ್ಲ ಗುಪ್ತಜಿ, ನನಗೆ ನಿಮ್ಮ ಧನದ ಅವಶ್ಯಕತೆ ಇಲ್ಲ. ಅದನ್ನು ನೀವೇ ಇರಿಸ್ಕೊಳ್ಳಿ. ಆ ಧನದಿಂದ ಸಾಧ್ಯವಾದ್ರೆ ಒಂದು ವಿದ್ಯಾಲಯ ತೆಗೀರಿ. ವಿದ್ಯಾಲಯ? ಬಹುಭಾಷೆ ವಿದ್ಯಾಲಯ. ನೀವು ಬಹುಭಾಷೆಗಳನ್ನ ಬಲ್ಲವರು. ನಿಮ್ಮ ವಿದ್ವತ್ತನ್ನ ಹೀಗೆ ಸವಾಲ್ ಹಾಕಿ ಯಾಕೆ ವ್ಯರ್ಥ ಮಾಡ್ತಿದ್ದೀರಿ? ಸವಾಲ್ನಿಂದ ಕೇವಲ ನೀವು ಧನ ಸಂಪಾದಿಸ್ತೀರಿ, ಆದ್ರೆ ವಿದ್ಯಾಲಯ ತೆರೆದು ವಿದ್ಯೆ ದಾನ ನೀಡಿದ್ರೆ ನಿಮ್ಮ ಹಾಗೆಯೇ ಸಾವಿರಾರು ಶಿಷ್ಯಂದ್ರನ್ ಪಡಿಬಹುದು. ಉತ್ತಮ ಉತ್ತಮ, ಒಳ್ಳೆಯ ಸಲಹೆ ನೀಡಿದ್ದೀರಿ ಪಂಡಿತ ರಾಮಕೃಷ್ಣ ನೀವು. ಮಹೋದಯ, ನಿಮ್ಮ ಬಳಿ ಪ್ರಸ್ತಾವವಿಡುತ್ತೇವೆ. ನೀವು ವಿಜಯನಗರ ರಾಜ್ಯದಲ್ಲಿ ಬಹುಭಾಷೆ ವಿದ್ಯಾಲಯವನ್ನು ಸ್ಥಾಪನೆ ಮಾಡಿ. ಆಗಲಿ. ಭಾರತ ವಿಭಿನ್ನತೆಯಲ್ಲಿ ಏಕತೆಯ ರಾಷ್ಟ್ರ. ಅದಕ್ಕೆ ನಾವು ಬಯಸುತ್ತೇವೆ ನಮ್ಮ ರಾಜ್ಯದಲ್ಲಿ ಪ್ರಜೆಗಳು ಕೂಡ ಭಾರತದ ಎಲ್ಲ ಭಾಷೆಯನ್ನು ಮಾತನಾಡಲಿ. ಈ ವಿದ್ಯಾಲಯಕ್ಕಾಗಿ ನಮ್ಮ ರಾಜ್ಯದ ಕಡೆಯಿಂದ ನಿಮಗೆ ಭೂಮಿಯನ್ನು ಉಡುಗೊರೆಯಾಗಿ ನೀಡುತ್ತೇವೆ. ಮಂತ್ರಿವರ್ಯ. ಮಹಾರಾಜ, ನಿಮಗೆ ತುಂಬ ತುಂಬ ಧನ್ಯವಾದಗಳು ಮಹಾರಾಜ. ನಾನು ನಿಮಗೆ ಮತ್ತು ಪಂಡಿತ ರಾಮಕೃಷ್ಣರಿಗೆ ಋಣಿ. ನಾನು ಅವಶ್ಯ ವಿದ್ಯಾಲಯ ಸ್ಥಾಪನೆ ಮಾಡಿ ಬೇರೆ ಜನರಿಗೆ ಭಾರತದ ವಿಭಿನ್ನ ಭಾಷೆಗಳ ಜ್ಞಾನ ನೀಡುತ್ತೇನೆ. ಅದ್ಭುತ.
ಮಹಾರಾಜ ಶ್ರೀಕೃಷ್ಣ ದೇವರಾಯರಿಗೆ, ಮಹಾರಾಜ ಶ್ರೀಕೃಷ್ಣ ದೇವರಾಯರಿಗೆ. ಇಂದು ಜಯಕಾರ ನಮಗಲ್ಲ, ಪಂಡಿತ ರಾಮಕೃಷ್ಣರದಾಗಿರುತ್ತದೆ. ಪಂಡಿತ ರಾಮಕೃಷ್ಣರಿಗೆ, ಪಂಡಿತ ರಾಮಕೃಷ್ಣರಿಗೆ, ಪಂಡಿತ ರಾಮಕೃಷ್ಣರಿಗೆ.